ಸ್ಕೈ ನೋಡಿ ಮಾರು ಹೇಗುಂಟುಂದ ಸೂಪರ್ ಫುಲ್ ಅರ್ಲೆ ಮಾರ್ನಿಂಗ್ ಕೈ ಬಂಗಡ ಆತುಂಡು ಇಂಟ್ರಾಗೋಗ್ಲೇ ಒಂದು ನೀರಿನ ಇದೆಲ್ಲ ನೋಡಿ ಅಂತ ಒಂದು ಸಣ್ಣ ಒಂದು ಜಲಪಾತದಾಗಿ ಸ್ವಲ್ಪ ನೋಡಿ ಹೇಗುಂಟು ಅಲ್ಲೊಂದು ಬೌಲಲ್ಲಿ ಸಪ್ರೇಟ್ ಕೊಡ್ತಾರೆ, ಇಲ್ಲಿ ಇನ್ನೊಂದು ಕೊಡ್ತಾರೆ, ಅಲ್ಲಿ ಇನ್ನೊಂದು ಇರ್ತದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಬ್ರೆಡ್ಡಿಗೆ ಹಾಕಿ ತಿನ್ನೋದು. ಅದು ಒಂದು ಸಣ್ಣ ಪೇಟೆಯಲ್ಲಿ ಇದ್ದೇವೆ ಈಗ. ಲಿಟ್ರಲಿ ನಮ್ಮನ್ನು ಏಲೇನ್ ನೋಡಿದಾಗೆ ನೋಡ್ತಿದ್ದಾರೆ ಎಲ್ಲರೂ ಸಹ. ಈಗ ಏಲೇನಾಗೆ ಇದ್ದೇವೆ ನಾವೀಗ. ರೈಡಿಂಗ್ ಏರ್ಸ್ ಎಲ್ಲ ಹಾಕಿ ಪಕ್ಕ ಶಾರ್ಟ್ ಕಟ್ ಇದು ಗೂಗಲ್ ಇದು. ದಿಸ್ ಈಸ್ ನಾಟ್ ಅ ಮೇನ್ ರೋಡ್. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಡೇ 2 ಆಫ್ ದ ರೈಡ್. ಈಗ ಕೋಲ್ಹಾಪುರಿಂದ ಈಗ ಹೊರಡ್ತಿದ್ದೇವೆ. ದ ಟೈಮ್ ಈಸ್ ಅರೌಂಡ್ 5:50. ಆಲ್ಮೋಸ್ಟ್ 6 ಆಯಿತು. 6 o'clock in the morning. It's time to continue the journey. ಡೆಸ್ಟಿನೇಷನ್ ನಮ್ಮದು ಪಂಚಗನಿ ಇವತ್ತು. ಡಿಸ್ಟೆನ್ಸ್ ಈಸ್ ಅರೌಂಡ್ 195 kilometers. 2 ರೂಟ್ ಉಂಟು. ಒಂದು ಕರಾಡ್ ಸತಾರ ಹೈವೇ ಆಗಿ ಒಂದು ಹೋಗ್ಬೋದು. ಅದು ಗೂಗಲ್ ಮ್ಯಾಪ್ ಬೈಕ್ ರೂಟ್ ಹಾಕಿರೋ ರೂಟ್ ತೋರಿಸ್ತಾ ಇಲ್ಲ, ಕಾರ್ ರೂಟ್ ಹಾಕಿರೋ ತೋರಿಸ್ತಾ ಉಂಟು. ಬೈಕ್ ರೂಟ್ ಹಾಕಿದರೆ ಇನ್ನೊಂದು ದಾರಿ ತೋರಿಸ್ತಾ ಉಂಟು. ಅದು 195 kilometers. ಕಾರ್ ರೋಡ್ ಆದರೆ 170 ಏನೋ ಚಿಲ್ಲರೆ ಆಗ್ತದೆ. ಓಕೆ, ವಿ ವಿಲ್ ಫಾಲೋ ದ ಬೈಕ್ ರೂಟ್. ಮೇ ಬಿ ಗೊತ್ತಿಲ್ಲ, ಬೈಕ್ಸ್ ಅಲೌಡ್ ಇಲ್ವಾ ಅಲ್ಲಿ ಆ ಹೈವೇಲಿ, ನಾಟ್ ಎಕ್ಸಾಕ್ಟ್ಲಿ ಶ್ಯೂರ್. ಸ್ಟೇ ಒಳ್ಳೆತ್ತು ಮಾರೆ, ಒಳ್ಳೆ ಕಂಫರ್ಟೇಬಲ್. ಎ ಸಿ ಎಲ್ಲಿತ್ತು, ಫುಲ್ ಮಿನಿಮಮ್ ಇಟ್ಟು ಮಲಗಿದೆ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಬಾಯ್ ಬಾಯ್. ಹೋಟೆಲ್ ಕಿಂಗ್ ರಾಮ. ವೆದರ್ ಮಾತ್ರ ಒಳ್ಳೆ ಕೋಲ್ಡ್ ಉಂಟು ಮಾರೆ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಪ್ಲೆಸೆಂಟ್ ಕೋಲ್ಡ್ ವೆದರ್. ಮೇ ಬಿ ಒಂದು 19-20 ಇರ್ಬೋದು. ಚಳಿ ಅಂತೇನೋ ಆಗ್ತಾ ಇಲ್ಲ. ಆಗ್ತಾ ಉಂಟು ಮಾರೆ, ಕುತ್ತಿಗೆ ಹತ್ರ ಚಳಿ ಆಗ್ತಾ ಉಂಟು. ಇವತ್ತು ರೈಡ್ ಸ್ವಲ್ಪ ಮೋಸ್ಟ್ ಪ್ರಾಬಬ್ಲಿ ಹೈವೇ ಎಂತ ಆಫ್ ರೋಡ್ ಅಂತ ಇಲ್ಲ ಐಟನರಿಯಲ್ಲಿ. ಮತ್ತೆ ಗೊತ್ತಿಲ್ಲ, ರೋಡ್ ಆಫ್ ರೋಡ್ ಇದ್ದರೆ ವಿ ಕಾಂಟ್ ಅವಾಯ್ಡ್ ಇಟ್. ನಿನ್ನೆ ಮಾತ್ರ ಕೋಲ್ಹಾಪುರದಲ್ಲಿ ದೇವಸ್ಥಾನ ಭಯಂಕರ ಒಂದು ಭರ್ಜರಿಯಾಗಿ ಒಂದು ದರ್ಶನ ಆಯಿತು ನಮ್ಮದು. ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ದರ್ಶನ. ಅಷ್ಟು ಒಳ್ಳೆ ದರ್ಶನ, ಇಷ್ಟು ಒಳ್ಳೆ ಎಲ್ಲಿ ಸಹ ಆಗಲಿಲ್ಲ. ಇವೆಂಟ್ ಇವತ್ತು ಮಧ್ಯಾಹ್ನ 2 ಗಂಟೆಗೇನೋ ಸ್ಟಾರ್ಟ್ ಆಗ್ತದೆ. ವಿ ಶುಡ್ ಬಿ ಏಬಲ್ ಟು ರೀಚ್ ಬೈ ದೆನ್. ದ ಐಟನರಿ ಹೇಗೆ ಅಂತ ಹೇಳಿದ್ರೆ ಅದೇ ಫಸ್ಟ್ ರೂಮಿಗೆ ಹೋಗೋದು, ಎಲ್ಲ ಲಗೇಜ್ ಎಲ್ಲ ಡಂಪ್ ಮಾಡೋದು, ಒಂದು ಸ್ವಲ್ಪ ಫ್ರೆಶ್ ಸ್ಟಾಪ್ ಆಗಿ ಮತ್ತೆ ಡೈರೆಕ್ಟ್ಲಿ ಟುವರ್ಡ್ಸ್ IBW ವೆನ್ಯೂ. ಹಾಫ್ ಆನ್ ಅವರ್ ಆಯ್ತು ಈಗ ರೈಡ್ ಮಾಡೋದು. ಚಳಿ ಮತ್ತು ಒಟ್ರಸ್ ಉಂಟು, ಒಟ್ರಸ್ ಚಳಿ ಉಂಟು. ನಮ್ಮ ಲದಾಖಿಂದ ಜಾಸ್ತಿ ಚಳಿ ಇಲ್ಲಿಂಟು ಮಾರೆ. ಒಂದು 15 ಡಿಗ್ರಿಯಲ್ಲಿ ಇರ್ಬೋದು ಅಂತ ಈಗ, ಇಳ್ತಿರ್ಬೋದು, ಡ್ರಾಪ್ ಆಗಿರ್ಬೋದು ಈಗ. ಅದು ನಮಗೆ ಡೈರೆಕ್ಟ್ ಫೀಲ್ ಆಗ್ತದೆ. ಯಾಕೆಂತ ಹೇಳಿದರೆ ನಾವು ಥರ್ಮಲ್ ಲೈನರ್ಸ್ ಇಂತ ಸಾಕಲಿಲ್ಲ, ಪ್ಲಸ್ ಲೆದರ್ ಗ್ಲೌಸಲ್ಲಿದ್ದಾವೆ. ಅದು ಫುಲ್ಲು ಕೈಗೆ ಹೊಡಿತಾ ಉಂಟು, ಫುಲ್ಲು ಚಳಿ. ಮೇ ಬಿ ಇನ್ನೊಂದು 1 hour ಹೀಗೆ ಇರ್ಬೋದು. ಮತ್ತೊಮ್ಮೆ ಸೂರ್ಯ ಮೇಲೆ ಒಂದಂತ ಕರೆಕ್ಟ್ ಆಗ್ತದೆ. ವಾ, ಸ್ಕೈ ನೋಡಿ ಮಾರೆ ಹೇಗುಂಟುಂದ ಸೂಪರ್. ಲೆಫ್ಟ್ ಸೈಡ್ ಅಲ್ಲ, ಲೆಫ್ಟ್ ಸೈಡ್ ಫುಲ್ ಇಲ್ಲಿ ಗದ್ದೆ, ಅಲ್ಲಿ ಕೆಳಗೆ ಬೇಸ್ ಲೇನರಲ್ಲಿ ಒಂದು ಫಾರ್ಮ್ ಆಗಿದೆ. ಬಟ್ ಈಚೆ ರೈಟ್ ಸಹ ಸೂಪರ್ ಉಂಟು, ಫುಲ್ ಅರ್ಲೆ ಮಾರ್ನಿಂಗ್. ಅಬ್ಬಾ ಚಳಿ ಕಂಡಾಟ ಉಂಟು ಮಾರೆ. ಸೊ ಮೇ ವಿ ವಿಲ್ ಸ್ಟಾಪ್ ಫಾರ್ ಅ ವೈಲ್. ಮೂಲು ಬಾರ ಅಂದು ಮಾರೆ ಐಕದು ಬತ್ತನ ಬಂದ. ಕಂಡಾಟ ಉಂಟು ಚಳಿ. ಒಂದೆರಡು ನಿಮಿಷ ನಿಂತರೆ ಸರಿ ಆಗ್ತದೆ. ಭಯಂಕರ ಮಾರೆ ಚಳಿ. ಇಂಚೊಂಚು ಅಡ್ಡ ಇತ್ತುಂಡ ಬೆಸ್ಟ್. ಇದು ಬೆಸ್ಟ್. ಓನ್ಲಿ ಇಥೆನಾಲ್ ಪ್ರೊಡಕ್ಷನ್ ಒಂದುಂಟು.
ಮತ್ತೆ ಈಥನಾಲ್ ಪ್ರೊಡಕ್ಷನ್ ಒಂದುಂಡು ಕೈ ಬಂಗಡ ಆತುಂಡು ಫೋಟೋ ತೆಪ್ಪಡತ್ತೆ ಏನಾಯ್ತಾ ವಿ ಆರ್ ಅರೌಂಡ್ ಕರಾಟ್. ಈಗ ನಾವು ಹೈವೇಲಿ ಹೋಗ್ತಿದ್ದೇವೆ ಮೋಸ್ಟ್ಲಿ. ಫಸ್ಟಿಗೆ ಮ್ಯಾಪ್ ಹಾಕುವಾಗ ಅದು ಬೇರೆ ರೂಟ್ ಯಾವುದೋ ತೋರಿಸ್ತಿತ್ತು, ಬಟ್ ಈಗ ಐ ಥಿಂಕ್ ನಾವೀಗ ಮೋಸ್ಟ್ ಆಫ್ ಹೈವೇಲಿ ಹೋಗ್ತಿದ್ದೇವೆ. ಆ್ಯಂಡ್ ಹಿಂದೆ ನೋಡಿ ಮೌಂಟೇನ್ ರೇಂಜಸ್. ನಾವು ಇದೇ ಮೌಂಟೇನ್ ರೇಂಜಸ್ ಎಲ್ಲ ಅವತ್ತು ಎಕ್ಸ್ಪ್ಲೋರ್ ಮಾಡಿದ್ದು 2 years ಬ್ಯಾಕ್. ನಾವು ಅದೇ ಫಸ್ಟ್ ಡೇ ಕೋಲ್ಹಾಪುರಲ್ಲೇ ಸ್ಟೇ ಆಗಿದ್ದದು. ಕೋಲ್ಹಾಪುರಿಂದ ನಾವು ಮತ್ತೆ ಅಲ್ಲಿ ಒಳಗೆಲ್ಲ ತಿರುಗಿ ಮತ್ತೆ ಕರಾಟಿಗೆ ಬಂದದ್ದು ನಾವು. ಸೊ ಆ್ಯಕ್ಚುಲಿ ಕರಾಟ್ ಟು ಕೋಲ್ಹಾಪುರ್ ಮೇ ಬಿ ಇಷ್ಟೊಂದು 70-80 kilometers ಇರ್ಬೋದು ಅಷ್ಟೇ. ಬಟ್ ಅಲ್ಲಿ ಸುತ್ತಲೂ ಅದು ಅರೌಂಡ್ ಸುಮಾರು ಪ್ಲೇಸಸ್ ಉಂಟು. ಬ್ರೇಕ್ಫಾಸ್ಟ್ ಸ್ಟಾಪ್ ಎಂಥದ್ದು ರಾವ್, ಶುದ್ಧ ಸಸ್ಯಾಹಾರಿ ಶಾಕಾಹಾರಿ. ಇದೆ ನಮ್ಮ ಹೋಟೆಲ್ ಬ್ರೇಕ್ಫಾಸ್ಟ್. ಇದು ಇಲ್ಲಿ ವೈಬ್ಸ್ ನೋಡಿ ಹೇಗೆ ಉಂಟು ಅಂತ. ನಮಸ್ಕಾರ ಸೂಪರ್. ಇದು ಫುಲ್ ಸೀಟ್ ಇದೆಲ್ಲ ಟೇಬಲ್ ಎಲ್ಲ ನೋಡಿ, ಇದು ಮುರಗಲ್ಲಿದ್ದು ಭಯಂಕರ. ಹೌದು, ಇಲ್ಲಿ ವೈಬ್ಸ್ ಎಲ್ಲ ಭಯಂಕರ ಉಂಟು ಮಾರೆ. ಹೌದು, ಫುಲ್ ಹಂಚು, ಅಲ್ಲಿ ಗಿಡ, ಈ ಲೈಟ್ಗಳೆಲ್ಲ, ಇದೊಂದು ಬೇರೆ ಡಿಫ್ರೆಂಟ್ ಅಂತ ಒಂದು ಎಕ್ಸ್ಪೀರಿಯನ್ಸ್. ನೈಟ್ ಟೈಮ್ ಬರಬೇಕು, ಸೂಪರ್ ಆಗ್ಬೋದು. ಇಲ್ಲಿ ಎಂಟ್ರಾಗುವಾಗಲೇ ಒಂದು ನೀರಿನ ಇದೆಲ್ಲ ನೋಡಿ ಅಂತ ಒಂದು ಸಣ್ಣ ಒಂದು ಜಲಪಾತದಾಗಿ ಫ್ಲೋಯಿಂಗ್ ವಾಟರ್. ಇಲ್ಲಿ ಸಹ ಓಪನ್ ಆಗಿ ಕೂತ್ಕೊಳ್ಬೋದು. ಇಲ್ಲಿ ಸಹ ಕೂತು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೋದು. ಸೂಪರ್ ಉಂಟು ಮಾತ್ರ ಪ್ಲೇಸ್. ನಾವು ಹುಡುಕಿ ಬಂದದಲ್ಲ, ಹೀಗೆ ರ್ಯಾಂಡಮ್ ಆಗಿ ನಮಗೆ ಹೈವೇ ಹೋಗೋ ಸಿಕ್ಕಿದ್ದು, ಹಾಗೆ ನಿಲ್ಲಿಸಿದ್ದು. ಬಟ್ ಭಾರಿ ಒಳ್ಳೆ ಪ್ಲೇಸ್. ಕೈ ತೊಳಿಲಿಕ್ಕೆ ಇಲ್ಲಿ ಇದರಲ್ಲಿ ಹೀಗೆ ಇಲ್ಲಿ ಕೈ ತೊಳಿಲಿಕ್ಕೆ ಸಪ್ರೇಟ್ ಇದಿಲ್ಲ ಕೈ ತೊಳಿಲಿಕ್ಕೆ. ಪೂರಿ ಮಾರ್ನಿಂಗ್ ಇನ್ನೆರಡು ಬರ್ತದೆ ಆನ್ ದಿ ವೇ. ಇದು ಪಾವ್ ಭಾಜಿ, ಮಿಸಲ್ ಪಾವ್ ನೋಡಿ ಹೇಗುಂಟು. ಅಲ್ಲೊಂದು ಬೌಲಲ್ಲಿ ಸಪ್ರೇಟ್ ಕೊಡ್ತಾರೆ, ಇಲ್ಲಿ ಇನ್ನೊಂದು ಕೊಡ್ತಾರೆ, ಅಲ್ಲಿ ಇನ್ನೊಂದು ಇರ್ತದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಬ್ರೆಡ್ಡಿಗೆ ಹಾಕಿ ತಿನ್ನೋದು. ಸೂಪರ್. ಓಕೆ, ಸೊ ಇಲ್ಲಿ ಹೋಟೆಲ್ ರಾವ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಭಾರಿ ಒಳ್ಳೆ ಹೋಟೆಲ್ ಮಾರೆ. ನಾವು ಬಂದ ನಂತರ ಗೊತ್ತಾಯಿತು ಇದು ದಿಸ್ ಈಸ್ ಫೇಮಸ್ ಹೋಟೆಲ್ ಇಲ್ಲಿ ಅಂತ. ಇವನ್ ಗೂಗಲಲ್ಲಿ ಸಹ 4000+ ರಿವ್ಯೂಸ್ ಉಂಟು ಈ ಹೋಟೆಲಿಗೆ. ಒಳ್ಳೆ ಬ್ರೇಕ್ಫಾಸ್ಟ್ ಅಂತ. ಈಗ ವಿ ಆರ್ ಕಂಟಿನ್ಯೂಯಿಂಗ್. ಸೊ ಎಕ್ಸಾಕ್ಟ್ಲಿ 100 more kilometers to our stay. I think it will take around 2.5 hours maybe maximum. Just look at the view. Should be Satara. Wow, just look at the view. Full landscape full change ಆಯಿತು. ಇದು ಗುಡ್ಡೆ ಮೇಲೆ ಒಂದು ದೇವಸ್ಥಾನ ಉಂಟು. Exited from highway. I think this is some interior road or maybe some shortcut. ಇದು ಪಕ್ಕ ಶಾರ್ಟ್ಕಟ್ ರೋಡೇ. ಇದು ಎಲ್ಲಿ ಮಾರೆ ಹೋಗ್ತದಲ್ಲ ಇದು. ಇವರಿಗೆಲ್ಲ ನಮ್ಮ ನೋಡಿ ಫುಲ್ ಶಾಕ್ ಆಗಿದೆ. ಈ ರೈಡಿಂಗ್ ಗೇರ್ಸ್ ಹಾಕಿ ಉಂಟು ಎಲ್ಲ ಬೊಬ್ಬೆಡ್ತಿದ್ದಾರೆ ಆಚೀಚೆಯವರು. ಎಂಚಪ್ಪ ಮರ ರೋಡೊಂದು. ಮಹಾಬಲೇಶ್ವರ್ 42 kilometers. ಪಕ್ಕ ಶಾರ್ಟ್ಕಟ್ ಇದು ಗೂಗಲ್ ಇದು. ದಿಸ್ ಈಸ್ ನಾಟ್ ಅ ಮೇನ್ ರೋಡ್. ಯಾವ ಹಳ್ಳಿ ಮಾರೆ. ಇಲ್ಲಿಯವರಿಗೆಲ್ಲ ಎಂಥ ವಿಷಯ ಅಂತೆಲ್ಲ ಗೊತ್ತಿರಲಿಕ್ಕಿಲ್ಲ. ಇಷ್ಟು ಜನ ಬೈಕಿನವರು ಯಾವಾಗಲೂ IBW ಇವೆಂಟ್ ಎಲ್ಲ ಗೋವಾದಲ್ಲಿ ಆಗೋದಲ್ಲ. ಅದು ಈಚೆ ಇವರಿಗೆಲ್ಲ ಇದು ಎಂಥ ವಿಷಯ ಗೊತ್ತಿರಲಿಕ್ಕಿಲ್ಲ. ಈಗ ಇದು ಪಂಚಗನಿಯಲ್ಲಿ ಈ ಥರ ಒಂದು ಇವೆಂಟ್ ಉಂಟು, ಐಡಿಯಾ ಇದ್ದಿರಲಿಕ್ಕಿಲ್ಲ. ಎಣಿಸಿರ್ಬೋದು ಯಾರು ಇಷ್ಟು ಜನ ಹೋಗೋದು ಅಂತ.
ಫುಲ್ ಕರ್ಬು ಮಾರಿಲ್ಲಿ. ಐ ಥಿಂಕ್ ಈಗ ನಾವು ಯಾವುದೊಂದು ಗುಡ್ಡೆ ಹತ್ಲಿಕ್ಕಿರ್ಬೋದು, ಯಾಕಂದರೆ ಪಂಚಗನ್ನಿ ಮಹಾಬಲೇಶ್ವರ ಇದೆಲ್ಲೊಂದು ಗುಡ್ಡೆ ಮೇಲೆ ಅಂತ ಲೆಕ್ಕ ಅಲ್ಲ, ಹಿಲ್ ಸ್ಟೇಷನ್ ಲೆಕ್ಕ. ಬಟ್ ನಾವೀಗ ಗ್ರೌಂಡ್ ಇದರಲ್ಲಿದ್ದೇವೆ ಲೆವೆಲಲ್ಲಿ. ಸೊ ಐ ಥಿಂಕ್ ಒಂದು ಗುಡ್ಡೆ ಹತ್ಲಿಕ್ಕಿರ್ಬೋದು ಈಗ. ಹಾಂ, ದೇವ್ರ ಮಾರೆ ಹೆಲ್ಮೆಟನ್ನು ಹಿಂದೆ ಕಟ್ಕೊಂಡು ಹೋಗ್ತಿದ್ದಾನೆ. ಅದು ಒಂದು ಸಣ್ಣ ಪೇಟೆಯಲ್ಲಿದ್ದೇವೆ ಈಗ. ಲಿಟ್ರಲಿ ನಮ್ಮನ್ನು ಏಲೇನ್ ನೋಡಿದಾಗೆ ನೋಡ್ತಿದ್ದಾರೆ ಎಲ್ಲರೂ ಸಹ. ಈಗ ಏಲೇನಾಗೆ ಇದ್ದೇವೆ ನಾವೀಗ, ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿ. ಇಲ್ಲಿ ನಮಗೆ ಪಕ್ಕ ಎಲ್ಲರ ಪೊಲೀಸ್ ಇದ್ರುಂಟಲ್ಲ, ನಮಗೆ ಹೆಲ್ಮೆಟ್ ಹಾಕಿದ್ದಕ್ಕೆ ಈಗ ಫೈನ್ ಹಾಕ್ಯಾರು. IPW ಔಟ್ಸೈಡ್ ಗೋವಾ, ನನಗೆ ಇದನ್ನು ಇಮ್ಯಾಜಿನೇ ಮಾಡಲಿಕ್ಕೆ ಆಗ್ತಿಲ್ಲ ಹೇಗಿರ್ಬೋದಲ್ಲಿ ವೈಬ್ಸ್ ಅಂತ. ಯಾಕೆಂದರೆ ಇಷ್ಟವರೆಗೆ ನಾವು ಓದೋದೆಲ್ಲ ಗೋವಾಕ್ಕೆ, ಗೋವಾದಿಂದ ಹೊರಗೆ ಆದದ್ದು ಒಮ್ಮೆ, ಇದೆರಡನೇ ಸತಿ. ಅಲ್ಲಿ ಎನ್ವೈರ್ಮೆಂಟ್ ಹೇಗಿರ್ತದೆ, ಅದೆಲ್ಲ ಹೇಗಿರ್ತದೆ, ಉಳ್ದದೆಲ್ಲ ಫೆಸಿಲಿಟೀಸ್ ಅದೆಲ್ಲ ಈಗ ಹೋಗಿಯೇ ನೋಡ್ಬೇಕಷ್ಟೇ ನಾವು. ನೈಸ್ ಫಾರೆಸ್ಟ್, ಆಚೆ ಈಚೆ ಫಾರೆಸ್ಟ್, ಸೈಡಿನಲ್ಲಿ ಕನ್ನೇಕ ಗದ್ದೆ, ಶುಗರ್ ಕ್ಲೀನ್. ಇದು ನನಗೆ ಇನ್ನೊಂದು ರೋಡ್ ನೆನಪಾಗ್ತುಂಟು. ನಾವು ಲಾಸ್ಟ್ ಟೈಮ್ ಮಹಾರಾಷ್ಟ್ರ ಬಂದಾಗ ಸತಾರದಿಂದ ಇಲ್ಲಿಗೆ ನಾವು ಮಹಾಬಲೇಶ್ವರ ಹೊರಟದು. ಅದು ಒಳಗಿನ ರೋಡ್, ಅದು ವಾಯಿ ಅಂತಲೊಂದು ಪ್ಲೇಸ್ ಉಂಟು. ಅದೆಲ್ಲ ಆಗಿ ಎಂಥದ್ದು ಪ್ಲಾಟ್ಯೂ ಬರ್ತದೆ ಅಲ್ಲಿ. ಒಂದು ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಒಂದು ಭಯಂಕರದೊಂದು ಘಾಟ್ ಸೆಕ್ಷನ್ ಹತ್ತಿದ್ದೇವೆ ನಾವು. ಅದು ಭಯಂಕರ ಇರ್ತದೆ ಘಾಟಿನ ಹೇಳಿದ್ರೆ ಘಾಟೇ ಅದು. ಇಲ್ಲಿ ಕೆಳಗೆ ನೋಡಿದರೆ ಪ್ರಪಾತವೇ, ಆ ಟೈಪಿನ ಒಂದು ಸ್ಟ್ರೆಚ್ ಇತ್ತು. ಐ ಆಮ್ ನಾಟ್ ಶ್ಯೂರ್ ಅದಕ್ಕೆ ಇದು ಜಾಯಿನ್ ಆಗ್ತದಾ ಅಥವಾ ಇದು ಬೇರೆಯಾ ಅಂತ. ಬಟ್ ಡೆಫಿನೆಟ್ಲಿ ಒಂದು ಗುಡ್ಡೆ ಅಂತ ಹತ್ಲಿಕ್ಕೆ ಉಂಟೆ ನಮಗೆ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಗುಡ್ಡೆ, ಈಚೆ ಲೆಫ್ಟಲ್ಲಿ ಗುಡ್ಡೆ, ರೈಟಲ್ಲಿ ಗುಡ್ಡೆ, ಎದುರಿಂದ ದೂರ ಎಲ್ಲ ಗುಡ್ಡೆ ಕಾಣ್ತಾ ಉಂಟು. ಸೊ ಡೆಫಿನೆಟ್ಲಿ ಆ ಗುಡ್ಡೆ ಹತ್ತಲೇಬೇಕು ನಾವೀಗ. ಅದಲ್ಲ ರೈನಿ ಸೀಸನಲ್ಲಿ ಬರುವ ಜಾಗೆ ಈಗ ಫುಲ್ಲು ಡ್ರೈ ಆಗಿದೆ. ಆದರೆ ಮಳೆಗಾಲದಲ್ಲಿ ಬರುವಾಗ ಉಂಟಲ್ಲ, ಆಗ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ನೋಡಿ ನನ್ನ ಹಳೇ ಮಹಾರಾಷ್ಟ್ರ ಸೀರೀಸ್. ಪೆಟ್ಟು ವಾವ್, ಯಾವುದು ಲೇಕ್ ಮೇರೆ ನೋಡಿ, ಎಲ್ಲ ಫುಲ್ ಬೈಕರ್ಸ್ ಇದ್ದಾರೆ ಇಲ್ಲಿ. ಪೈ ಹಾಂ, ಎಂಥ ಜೋಲಿ ಲೇಕ್ ಅಂತ ಇದು ಅಲ್ಲಿ ಇತ್ತು ಬರೆದುಕೊಂಡು ಪ್ಲೇಸ್ ನೇಚರ್. ಇದು ಜೋಲಿ ನೋಡಿ. ನಮಗೆ ಅಲ್ಲಿ ಮೇಲೆ ಹೋಗ್ಲಿಕ್ಕೆ ಈಗ ಆ ಗುಡ್ಡ ಹತ್ತಬೇಕೀಗ. ಫಿಶಲ್ಲಿ ಅಪ್ಪತ್ಲಿಕ್ಕೆ ಶುರು ಮಾಡಿದ್ದೆವು. ಈ ಗುಡ್ಡ ನೋಡಿ ಮಾರಿ ಉಂಟು ಅಂತ. ಇಲ್ಲಿ ಆ್ಯಕ್ಚುಲಿ ಮಹಾರಾಷ್ಟ್ರ ಏರಿಯಾದಲ್ಲಿ ಇಲ್ಲಿಯ ವೆಸ್ಟರ್ನ್ ಘಾಟ್ಸ್ ಆ್ಯಕ್ಚುಲಿ ನಮ್ಮ ಕರ್ನಾಟಕದಿಂದ ಎಷ್ಟೋ ಚಂದ ಉಂಟು. ಈ ಎದುರಿನ ಗುಡ್ಡ ನೋಡಾಗಲೇ ಗೊತ್ತಾಗ್ಬೋದು. ಬಟ್ ಅದರದ್ದು ಟ್ರೂ ಚಂದ ಬರಬೇಕು ಅಂತ ಹೇಳಿದರೆ ಗ್ರೀನ್ ಇರೋ ಬರಬೇಕು ಫುಲ್ಲು. ಅದೇ ಲೇಕ್ ನೋಡಿ ಆಗ ಪಾಸಾಗಿ ಬಂದದ್ದು ಕೆಳಗೆ ನೋಡಿ ಫುಲ್. ಬಟ್ ಸಮ್ಮರಲ್ಲಿ ಸಹ ಒಂದು ಬೇರೆ ಟೈಪ್ ಇದೊಂದು ಚಂದ, ಅಂದರೆ ವಿಸಿಬಿಲಿಟಿ ಇರ್ತದೆ. ಈಗ ರೈನಿ ಸೀಸನಲ್ಲಿ ಬಂದರೆ ಉಂಟಲ್ಲ ಫುಲ್ ಫಾಗ್ ಕವರ್ ಆಗಿರ್ತದೆ, ನಮಗೆ ವ್ಯೂ ಎಂತ ಸಿಗಲಿಕ್ಕಿಲ್ಲ. ಬಟ್ ರೈನಿ ಇದು ಸಮ್ಮರಲ್ಲಿ ಬಂದರೆ ಫುಲ್ ವ್ಯೂ ಸಿಗ್ತದೆ. ನಾವು ಲಾಸ್ಟ್ ಟೈಮ್ ಬಂದದ್ದು ಬೇರೆ ರೂಟ್, ಹಾಗೆ ಹೇಳಿದಲ್ಲ ನಾವೊಂದು ಇಂಟೀರಿಯರ್ ರೂಟ್ ತಗೊಂಡಿದ್ದೆ ಅಂತ. ಅದು ಬೇರೆ ಸೈಡು, ಅದು ಮಹಾಬಲೇಶ್ವರದಿಂದ ಸ್ವಲ್ಪ ದೂರ ಆಗ್ತದೆ, ಆಚೆ ಸೈಡು ಇಲ್ಲ ಆ ಸೈಡ್ ಬರ್ತದೆ ಮೋಸ್ಟ್ಲಿ. ಈಗ ನಾವು ಡೈರೆಕ್ಟ್ಲಿ ಹೋಗಿ ಪಂಚಗನಿಗೆ ಜಾಯ್ನ್ ಆಗೋದು ಫ್ರಮ್ ನಾಟ್ ರಾಂಗ್. ಓಯ್ ಅಷ್ಟೇ ಪುಣ್ಯ ನೋಡಿತ್ತು ಆ ಹೆಂಗಸು ಇದ್ರೆ ಅಡಿಗೆ ಒಂದು ನಾನು ಅಡಿಗೆ ಬೀಳ್ತಿದ್ದು, ಒಂದು ಹೆಂಗಸ ಅಡಿಗೆ ಬೀಳ್ತಿದ್ದು. ಮಲಾಸ್ ಫೇಮಸ್ ಇವರಲ್ಲಿ. ಇವರದ್ದು ಸ್ಟ್ರಾಬೆರಿ ಮತ್ತು ಇದು ಚಾಕ್ಲೇಟ್ ರಿಲೇಟೆಡ್ ಐಟಮ್ಸ್ ಎಲ್ಲ ಸಿಗ್ತದೆ ಇಲ್ಲಿ. ಮತ್ತು ಇನ್ನೊಂದು 2-3 ಕಂಪನಿ ಉಂಟು ಇಲ್ಲಿ, ಫೇಮಸ್ ಕಂಪನೀಸು. ಐ ಥಿಂಕ್ ಮ್ಯಾಪ್ರೋ ಇಲ್ಲಿದ್ದು ಫೇಮಸ್. ಮ್ಯಾಪ್ರೋ, ಮಾಲಾಸ್, ಯಾವುದೋ ಮೈನ್ ರೋಡಿಗೆ ಹೋಗಿ ಜಾಯ್ನ್ ಆಗ್ತೇವೆ ನಾವು. ಪಂಚಗನಿ ರೀಚ್ ಆದೇವಾ? ಐ ಥಿಂಕ್ ವಿ ಆರ್ ರೀಚ್ಡ್. ನಂತರ ಬೇರೆ ಲೋಕಕ್ಕೆ ಬಂದಾಗ ಆಗ್ತಾ ಉಂಟಿದ್ದು ಸಡನ್ ವೆದರ್ ಇಲ್ಲಿದ್ದು ಎಂಥ ಅದು
ಒಂದು ಲ್ಯಾಂಡ್ಸ್ಕೇಪ್, ಈ ಬಿಲ್ಡಿಂಗ್ನ ಸ್ಟೈಲ್ ಸ್ಟ್ರಕ್ಚರ್ ಎಲ್ಲ ನೋಡುವಾಗ ನಮ್ಮಷ್ಟೇ ಈಗ ಬರ್ಲಿಕ್ಕೆ ಆಯಿತು ಹತ್ರ. ಪಂಚಗನಿ ಟೌನ್ ಆಚೆಲ್ಲಿ ಆಗ್ತದ ಅಂತ ನಾಟ್ ಶೋರ್. ಇದು ಪ್ಯಾಕ್ ರೋಡು ಎಲ್ಲರೂ ಇರ್ಬೋದು. ಇದೇ ಬೈಕ್ ಮಾರೆ. ಓ ಟೈಗರ್ BMW. ಈಗ ಸ್ವಲ್ಪ ಬೈಕರ್ಸ್ ನೋಡ್ಲಿಕ್ಕೆ ಸಿಗ್ತಿದ್ದಾರೆ, ಇಷ್ಟವರೆಗೆ ಯಾರು ಸೇರಲಿಲ್ಲ. ಓ ಮೊಟ್ಟ ಮೊರೆ ನಿಂತಲ್ಲ ಎಕ್ಸ್ಕೇಪ್. ರ್ಯಾರ್ ಸೈಟಿಂಗ್ ಈ ಬೈಕ್. ಗೇಟೆಡ್ ಕಾಲೋನಿ. ಇಲ್ಲಿ ನಾವೊಂದು ಫುಲ್ ಮನೆ ಬುಕ್ ಮಾಡಿದ್ದೇವೆ. ಒಂದು 8 ಜನ ಇದ್ದೇವೆ ನಾವೀಗ. ಇನ್ನೊಬ್ಬ ಬರ್ತಾನೆ ಈಗ, ಬಂದಿಯಾನೆ ಈಗ ಆಲ್ರೆಡಿ ಗೊತ್ತಿಲ್ಲ ಯಾರಂತ ಮತ್ತೆ ಹೇಳ್ತಾನೆ. ಓಕೆ, ಐ ಥಿಂಕ್ ಇದೇ ಸೆಕೆಂಡ್ ಒನ್ನೇ ನಮ್ಮದು. ಯಸ್, ಇನ್ನೊಬ್ಬ ಆಲ್ರೆಡಿ ಬಂದಾಗಿದೆ. ಯಾರು ಅಂತ ನಿಮಗೆ ಹೇಳಿದರೆ ಈ ಬೈಕ್ ನೋಡ್ರಿ ಗೊತ್ತಾದಿತ್ತ ನಿಮಗೆ? ಅವತ್ತು ಸುಳ್ಯಕ್ಕೆ ಬಂದಿತ್ತು ಈ ಬೈಕ್. ಸೂಪರ್ ಉಂಟು ಮಾರೊಂದು. ಫುಲ್ ಈ ಪ್ರಾಪರ್ಟಿ ಫುಲ್ ನಮ್ಮದೇ. ಇಲ್ಲಿ 8 ಮೆಂಬರ್ಸ್ ಸ್ಟೇ ಆಗ್ತಿದ್ದೇವೆ ನಾವೀಗ. ಆ್ಯಂಡ್ ಇಲ್ಲಿಂದ ಕೆಳಗೆವರೆಗೆ ಫುಲ್ಲು ಒಂದು ಮೋರ್ ದ್ಯಾನ್ 20-30 ಮನೆ ಉಂಟಿಲ್ಲಿ. ದಿಸ್ ಈಸ್ ದ ಪರ್ಸನ್ ಬಾಸ್. ನಮಸ್ಕಾರ. ಏಪಾತಾರು ಹೌದಾ? ಬೆಳಿಗ್ಗೆ ಒಂದು ಅನ್ವಯ್ ಜಾಯಿಂಡ್ ಅಸ್ ಫಾರ್ ದ IBW. So total 8 motorcycles. Jolly.